ಸೊ ಈ ಸಮಯದಲ್ಲಿ ನಾವು ವಾಕ್ಯಕ್ಕೆ ಹೋಗೋಣ. ಇವತ್ತಿನ ಸಂದೇಶದ ಭಾಗ, ದೇವರ ಭಯ ಜ್ಞಾನಕ್ಕೆ ಮೂಲ. ಆಮೇನ್. ಬಾಯಿ ತೆರೆದು ಹೇಳ್ರಿ, ದೇವರ ಭಯ ಜ್ಞಾನಕ್ಕೆ ಮೂಲ. ನಿನಗೆ ಜ್ಞಾನ ಬರಬೇಕಾದ್ರೆ ದೇವ್ರ ಭಯ ಇರಬೇಕು. ನಿನ್ನ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇರಬೇಕಾದ್ರೆ ನಿನಗೆ ದೇವರ ಭಯ ಇರಬೇಕು. ದೇವರ ಭಯ ಇಲ್ಲದೆ ನೋಡ್ರಿ, ತಂದೆ ತಾಯಿ ಭಯ ಇಲ್ಲದ ಮಕ್ಕಳು ನೋಡ್ರಿ ಹೆಂಗಿರ್ತಾರೆ ನೋಡ್ರಿ. ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಇರ್ತಾರೆ, ತಂದೆ ದುಡ್ಡಿನಲ್ಲೇ ಬೆಳೀತಾರೆ, ದುಡ್ಡಿನಲ್ಲೇ ಹೋಗ್ತಾರೆ, ತಂದೆ ತಾಯಿದು ಬೆಲೆನೇ ಇರೋದಿಲ್ಲ. ಅವ್ರು ನೋಡ್ರಿ, ಅವರ ಮುಂದಿನ ಭವಿಷ್ಯತ್ ನೋಡ್ರಿ, ದುಡ್ಡಲ್ಲಿ ಕೆಲವು ದಿನ ಹೋಗುತ್ತೆ, ಆ ನಂತರ ಏನಾಗುತ್ತೆ, ಅದು ಕಟ್ಟಾಗಿ ಹೋಗುತ್ತೆ. ಭಯ ಇರಬೇಕು. ನಾವು ಮೊನ್ನೆ ಅಷ್ಟೇ ಘಟನೆ ನೋಡಿದ್ವಿ. ಆ ಬೆಂಕಿ ನೋಡುವಾಗ ಎಷ್ಟು ಹತ್ತಿದ್ದೀನಿ ಗೊತ್ತಾ ನಾನು ಫಾಸ್ಟಿಂಗ್ ಪ್ರೇಯರಲ್ಲಿ. ಆ ಬೆಂಕಿ ಒಮ್ಮೆಲೆ ಇಡೀ ಅಮೇರಿಕದಲ್ಲಿಯೇ ಫೇಮಸ್ ಸಿಟಿ, ಇಡೀ ಅಮೇರಿಕದಲ್ಲಿಯೇ ರಿಚ್ ಸಿಟಿ, ಇಡೀ ಅಮೇರಿಕದಲ್ಲಿ ಕಾಸ್ಟ್ಲಿ ಮನೆ ಇರುವ ಸಿಟಿ ನಿಂತ್ಕೊಂಡು ಹೇಳ್ರು, ಇದೆಲ್ಲ ದೊಡ್ಡ ದೊಡ್ಡದೆಲ್ಲ ಮಾಡೋದು ಮನುಷ್ಯರು. ಲೂಸಿಫರ್ನಿಗೂ ಅದೇ ಬಂದದ್ದು, ಲೂಸಿಫರ್ನಿಗೂ ಅದೇ ಬಂದದ್ದು. ದೇವ್ರು ಕೊಟ್ಟಿದ್ದೇನೋ ಒಳ್ಳೆ ಆರಾಧನೆ ಮಾಡ್ಕೊಂಡಿರೋ ಅಂತ ಕೊಟ್ಟಿದ್ದು. ಇವನು ದೇವ್ರ ಸಿಂಹಾಸನದ ಮೇಲೆ ಕಣ್ಣಿಟ್ಟ. ಯಾರು ಕೊಟ್ಟಿರೋ ಅವ್ರ ಮೇಲೆ ಅವರನ್ನೇ ಒಳಗಾಕ್ಲಿಕ್ಕೆ ನೋಡಿದ, ಅವರಿಗೆ ಅವಮಾನ ಆಗ್ಲಿಕ್ಕೆ ನೋಡಿದ, ತೆಗೆದು ಒಳಗೆ ಕೆಳಗೆ ಬೀಳಿಸಿದ್ರು. ಇಡೀ ಪಟ್ಟಣ ಸುಟ್ಟೋಯ್ತು. ನಾವೇನು ಮಾಡ್ತೀವಿ ಹೇಳ್ರಿ? ಪ್ರಸಂಗಿ 8:11 ಏನು ಹೇಳುತ್ತೆ? ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ, ನಿನ್ನ ತಪ್ಪುಗಳಿಗೆ ಶಿಕ್ಷೆ ಕೂಡಲೇ ಸಿಗದೇ ಇರುವ ಕಾರಣ, ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ಸ್ವಲ್ಪ ಅಲ್ಲ, ನೀನ್ ಅಪರಾಧ ದೇವ್ರ ಹತ್ರ ಬಂದು ತಪ್ಪು ಮಾಡಿದಾಗ ಅದೇ ಕೂಡಲೇ ಸಿಗೋದಿಲ್ಲ. ವೆಯ್ಟ್ ಮಾಡ್ಬೇಕು ನೀನು. ಕಾರಣ, ಕೆಲವೊಂದು ವಿಷಯಗಳಲ್ಲಿ ದೇವ್ರು ತುಂಬಿಸ್ತಾನೆ. ನೀನು ಎಲ್ಲ ತಪ್ಪುಗಳನ್ನು ಕ್ರೋಢೀಕರಿಸಿ, ನೀನು ಮಾತಾಡಿದ್ದು, ನೀನು ನಡೆದಿದ್ದು, ನೀನು ಸುಳ್ಳು ಹೇಳಿದ್ದು, ನೀನು ದೇವರಿಗೆ ಮೋಸ ಮಾಡೋದು, ಇನ್ನೊಬ್ಬರ ತಲೆ ಒಡೆಯೋದು, ಇನ್ನೊಬ್ಬರ ತಲೆ ಹೊಡೆದು ಹಣ ಮಾಡೋದು, ವ್ಯಭಿಚಾರ ಮಾಡೋದು, ಇವೆಲ್ಲ ದೇವರು ಕ್ರೋಢೀಕರಿಸಿ ಪೆಂಡಿಂಗ್ ಇಡ್ತಾರೆ. ನಾವೇನು ಮಾಡ್ತೀವಿ? ಇವತ್ತು ನಾನೇನಾದರೂ ತಪ್ಪು ಮಾಡಿದಾಗ ಖುಷಿ, ಈ ವಾರ ಏನೂ ಆಗಲಿಲ್ಲ, ಈ ತಿಂಗಳು ಏನೂ ಆಗಲಿಲ್ಲ, ಅಮ್ಮ ದೇವ್ರೆ ಖುಷಿ, ದೇವ್ರು ನನಗೆ ಕ್ಷಮಿಸಿದ. ರೋಮಾಪುರ ಪತ್ರಿಕೆ ಹೇಳುತ್ತೆ, ತೆಗಿಬಿಡ್ರಿ, ಹೇಳುತ್ತೆ ಪ್ರತಿಯೊಬ್ಬನಿಗೂ ಶಿಕ್ಷೆ ಕೊಡದೆ ಇರೋದೇ ಇಲ್ಲ ಅಂತೆ ದೇವರು. ಆದರೆ ಮಿತಿ ಮೀರಿ ಕೊಡಲ್ಲ, ಶಿಕ್ಷೆ ಕೊಡ್ತಾರೆ. ಆಮೆನ್, ಹಲ್ಲೆಲೂಯಾ. ಪ್ರಸಂಗಿ 8:11 ಹೇಳುತ್ತೆ, ಪ್ರತಿಯೊಬ್ಬನು ತಪ್ಪು ಮಾಡಿದಾಗ ಅದೇ ಕೂಡಲೇ ಶಿಕ್ಷೆ ಆಗದೆ ಇರೋದ್ರಿಂದ ತಪ್ಪು ಮಾಡ್ತಾನೇ ಹೋಗೋದು. ಫಸ್ಟ್ ತಪ್ಪು ಮಾಡುವಾಗ ನಿನಗೇನಾದರೂ ಒಂದು ಹೊಟ್ಟೆ ನೋವು, ಒಂದು ಕಿಡ್ನಿ ಪ್ರಾಬ್ಲಮ್ಮು, ಬೇಡ, ಎಲ್ಲ ಬೇಡ, ದಿನನಿತ್ಯ ಹೋಗುವ ಮೋಷನ್ ಹೋಗಿದ್ರೆ ಸಾಕು, ಅವನ ಕತೆ ಅದೋ ಗತಿಗೋಯ್ತು. ಎಷ್ಟು ಜನರಿಗೆ ಗೊತ್ತಿದೆ, ದಿನನಿತ್ಯ ನಾರ್ಮಲ್ ಆಗಿ ವಾಶ್ರೂಮಿಗೆ ಹೋಗುವವರು 2 ದಿನ ಹೋಗಿಲ್ಲ ಅಂದರೆ ಅಮ್ಮ, ತಾಯಿ, ಅಪ್ಪ ಓ ಬಡ್ಕೊಳ್ಬೇಕು. ಆದರೆ ದೇವರು ಅದನ್ನು ಬರ ಮಾಡದೆ ಕಾಯ್ತಾ ಇರ್ತಾರೆ. ವಾಕ್ಯ ಹೇಳುತ್ತದೆ, ನೀನು ತಪ್ಪು ಮಾಡಿದ್ದಾಗಲೇ ನಿಂಗೆ ಸಿಗಬೇಕು. ಯೇಸು ಹೇಳ್ತಾರೆ, ಏನು ಹೇಳ್ತಾರೆ? ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ನಿನಗೆ ಸೊಕ್ಕು ಜಾಸ್ತಿ ಆಗುತ್ತೆ. ದೇವರ ಮುಂದೆ ತಗ್ಗಿಸಿಕೊಳ್ಳೋದಿಲ್ಲ, ದೇವರ ಮುಂದೆ ಪಶ್ಚಾತ್ತಾಪ ಪಡೋದಿಲ್ಲ, ದೇವರ ಮುಂದೆ ಕ್ಷಮೆ ಕೇಳೋದಿಲ್ಲ, ಸೇವಕರ ಮುಂದೆ ಹೇಳ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳೋದು, ದೇವರ ಭಯ ಇದ್ದಾಗ ಸ್ಟೆಪ್ ಬೈ ಸ್ಟೆಪ್ಪು ಪರಿಶುದ್ಧಾತ್ಮನ ಹತ್ರ ಕೇಳಬೇಕು. ಪರಿಶುದ್ಧಾತ್ಮನೇ, ಇದು ಬೇಕಾ ಬೇಡವಾ, ಇದು ಸರಿಯಾ ತಪ್ಪಾ, ನಾನು ಮಾಡ್ತಿರೋದು ಸರಿಯಾ ತಪ್ಪಾ ಎನ್ನುವುದು ಪರಿಶುದ್ಧಾತ್ಮನ ಹತ್ರ ನಾವು ಕೇಳಬೇಕು. ಅದಕ್ಕೆ ಹೇಳೋದು, ದೇವರ ಭಯ ನಮ್ಮ ಒಳಗಡೆ ಬರಬೇಕು. ಯಾರಿಗೆ ದೇವರ ಭಯ ಇರುತ್ತೆ ನೋಡ್ರಿ, ಅವರಿಗೆ ಜ್ಞಾನ ದೇವ್ರ ಜ್ಞಾನ ಒಳ್ಳೆ ಇರುತ್ತೆ, ಅವ್ರು ಬಿದ್ದೋಗೋದಿಲ್ಲ. ಆಮೇನ್. ಇವತ್ತು ಹೇಳ್ತೀನಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ದೇವರ ಭಯ ಕಲಿಸಿ, ದೇವರ ವಾಕ್ಯ ಕಲಿಸಿ, ದೇವರ ವಿಷಯವಾಗಿ ಆ ಮಕ್ಕಳ ಹತ್ರ ಮಾತಾಡ್ತಾ ಇರ್ರಿ. ನೋಡು, ಕರ್ತನು ನೋಡ್ತಾನೆ, ಸುಳ್ಳು ಹೇಳಬೇಡ. ಒಂದು ಪೆನ್ಸಿಲ್ ತಂದಾಗ, ಯಾರದ್ದೋ ಒಂದು ಪೆನ್ಸಿಲ್ ತಂದಾಗ ಖುಷಿ ಪಡಬೇಡ್ರಿ, ನಾಳೆ ಇದನ್ನು ಕೊಟ್ಟು ಬಾ, ದೇವ್ರು ನೋಡ್ತಾರೆ ಯೇಸು ಸ್ವಾಮಿ ಅಂತ ನಿಮ್ಮ ಮಕ್ಕಳಿಗೆ ನೀವು ಬೋಧನೆ ಮಾಡಿದರೆ, ಆ ಮಕ್ಕಳು ನೀವಿಲ್ಲ ಅಂದರೂ ಬದುಕುತ್ತಾರೆ. ಆಮೆನ್, ಹಲ್ಲೆಲೂಯಾ.
ಕೀರ್ತನೆ 111:10. ಯೆಹೋವನ ಭಯವೇ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಜ್ಞಾನಕ್ಕೆ ಮೂಲವು. ಆತನ ಕಟ್ಟಳೆಗಳನ್ನು ನಡೆಸುವವರು ಕಟ್ಟಳೆಗಳನ್ನ ನಡೆಸುವವರು ಪೂರ್ಣ ವಿವೇಕಿಗಳು. ಆ, ಆತನ ಸ್ತುತಿಯು ನಿರಂತರವಾದದ್ದು. ಸಾಕು. ಯೆಹೋವನ ಭಯವು ಅದೇನಾಗುತ್ತೆ? ಜ್ಞಾನಕ್ಕೆ ಮೂಲವಾಗಿರುತ್ತೆ. ಈ ಯೆಹೋವನ ಭಯ ಇದ್ರೆ ನಮಗೆ ಭಯ ಇರುತ್ತೆ. ಪಾಸ್ಟರ್ ಮುಂದೆ ಮಾತಾಡುವಾಗ ಭಯ ಇರುತ್ತೆ, ದೇವರ ಸನ್ನಿಧಾನಕ್ಕೆ ಬರುವಾಗ ಭಯ ಇರುತ್ತೆ, ಕಾಣಿಕೆ ಹಾಕುವಾಗ ಭಯ ಇರುತ್ತೆ, ಉಪವಾಸ ಮಾಡುವಾಗ ಭಯ ಇರುತ್ತೆ. ಈ ಯೆಹೋವನ ಜ್ಞಾನ ನಮ್ಮ ಒಳಗಡೆ ಬಂದರೆ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಕಲಿಸ್ಕೊಡತ್ತೆ. ಅಮ್ಮ, ಮಕ್ಕಳು ತಂದೆ ತಾಯಿ ಜೊತೆ ಹೆಂಗೆ ಮಾತಾಡಬೇಕು, ಸೇವಕರ ಜೊತೆ ಹೆಂಗೆ ಮಾತಾಡಬೇಕು, ಫ್ರೆಂಡ್ಸ್ ಜೊತೆ ಹೆಂಗೆ ಮಾತಾಡಬೇಕು, ಸಭೆಯ ಎಲ್ಡರ್ಸ್ ಹಿರಿಯರು ಬಂದರೆ ಅವ್ರ ಜೊತೆ ಹೆಂಗೆ ಮಾತಾಡಬೇಕು, ಯಾರು ಕಲಿಸಿಕೊಡೋದದು? ದೇವರ ಭಯ. ಅಮ್ಮ, ದೇವರ ಭಯ ಅದು ಜ್ಞಾನಕ್ಕೆ ಮೂಲ. ಕೆಲವರು ಯೆಹೋವನ ಭಯ ಇಲ್ಲದೆ ತಿರುಗಾಡ್ತಾರೆ. ಅಮ್ಮ, ಇಸ್ರಾಯೇಲರನ್ನ ಐಗುಪ್ತದಿಂದ ಕರ್ಕೊಂಡು ಬರುವಾಗ ದೇವರು ಎಚ್ಚರಿಕೆಯಾಗಿ 9 ಉಪದ್ರಗಳನ್ನು ಬರಮಾಡಿದ್ದಾರೆ. ಎಷ್ಟು ಉಪದ್ರ? 9 ಉಪದ್ರ. ಕಪ್ಪೆ, ಹೇನು, ಮಿಡತೆಗಳು, ಅವರ ಕುಡಿಯುವ ನೀರು ರಕ್ತವಾಗಿ ಮಾರ್ಪಟ್ರು. ಮನೆಯ ಒಳಗೆ ಅಡುಗೆ ಮನೆ ಪಾತ್ರೆಗಳಲ್ಲೆಲ್ಲ ಕಪ್ಪೆ ತುಂಬಿಕೊಂಡು, ಇಡೀ ಗದ್ದೆಗಳಲ್ಲಿ ಮನೆಯಲ್ಲಿ ಮಿಡತೆಗಳು ಸುತ್ತಾಕೊಂಡವು. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಸೊ ಈ ರೀತಿಯಾಗಿ 9 ಉಪದ್ರಗಳನ್ನು ಬರಮಾಡಿದ್ರು. ಅವ್ರು ಕೇಳಲೇ ಇಲ್ಲ, ಎಚ್ಚರನೆ ವಹಿಸಲಿಲ್ಲ, ಇವರನ್ನು ಬಿಡಲೇ ಇಲ್ಲ, ಮತ್ತು ಅದೇ ತಪ್ಪು ಮಾಡ್ತಾ ಇದ್ರು. 10ನೆಯ ಉಪದ್ರ ಬಂತು ನೋಡ್ರಿ. ಇಸ್ರಾಯೇಲ್ ಜನರ ಮತ್ತು ಐಗುಪ್ತ ಜನರ ಮಧ್ಯದಲ್ಲಿ ಒಂದು ಅದ್ಭುತ ನಡೀತು. ಯಾವ ಅದ್ಭುತ ಅಂತ ಹೇಳಿದ್ರೆ, ಇಸ್ರಾಯೇಲರ ಚೊಚ್ಚಲ ಮಕ್ಕಳೆಲ್ಲ ತೊಟ್ಟಿಲಲ್ಲಿದ್ದಾರೆ, ಐಗುಪ್ತರ ಚೊಚ್ಚಲ ಮಕ್ಕಳು ಪೂರ್ಣ ಸಂಹಾರಾಗಿ ಹೋದ್ರು. ದೇವರು 8-9 ಸಲ ಎಚ್ಚರಿಸ್ತಾನೆ. ಬರ್ದೇ ಹೇಳ್ಬೇಡ್ರಿ, ಯೇಸುವೇ ಕನಿಕರ ಉಳ್ಳವನೇ, ಮನ ಮರುಗುವ ದೇವರೇ, ಅದು ಒಂದು ಮುಖ. ಇನ್ನೊಂದು ಮುಖ, ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಆಮೆನ್. 9 ಸಲ ಎಚ್ಚರಿಸ್ತಾನೆ. ಕುಟುಂಬಕ್ಕೆ ಎಚ್ಚರಿಸ್ತಾನೆ, ಪರ್ಸನಲ್ ಆಗಿ ಎಚ್ಚರಿಸ್ತಾನೆ, ಸೇವೆಯಲ್ಲಿ ಎಚ್ಚರಿಸ್ತಾನೆ. ಎಲ್ಲ ಕಳ್ಕೊಂಡಾಗ ನಾವು ಎಚ್ಚರ ವಹಿಸಬೇಕು. ಕಾರಣ ದೇವರ ಜ್ಞಾನ ನಮ್ಗೆ ಕೊಟ್ಟಿದ್ದಾರೆ. ನಾವು ಅನ್ಎಜುಕೇಟೆಡ್ ಅಲ್ಲ. ನಾವು ಶಾಲೆಗೆ ಹೋಗಿ ಓದದೇ ಇರ್ಬೋದು, ಬೈಬಲ್ ಓದಿದ್ದೀವಿ. ಬೈಬಲ್ ಓದಿಲ್ಲ ಅಂದ್ರು ದಿನಾ ಟೀಚ್ ಮಾಡ್ತಾರೆ ಪಾಸ್ಟ್ರು. ಆಮೆನ್. ಯೂಟ್ಯೂಬ್ಗಳಲ್ಲಿ ನೋಡ್ತೀವಿ, ಫೇಸ್ಬುಕ್ಗಳಲ್ಲಿ ನೋಡ್ತೀವಿ. ಏನು ನೋಡೋದು? ಹಾಲೆಲೂಯ್ಯ, ಹಾಲೆಲೂಯ್ಯ. ಕೊನೆ ಕಾಲದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಬರ್ತಾರೆ ಅಂತ ಪ್ರಕಟಣೆಯಲ್ಲಿ ಇದೆ, ಸತ್ಯವೇದದಲ್ಲೂ ಇದೆ, ಬೇರೆ ಅಧ್ಯಾಯಗಳಲ್ಲಿ ಇದೆ. ನೋಡಿದ್ರಾ? ಸುಳ್ಳು ಪ್ರವಾದಿಗಳು ಬರ್ತಾರಾ? ಅವ್ರು ನಿಮಗೆ ಡೌಟ್ ಅನಿಸುತ್ತಾ? ಇದರಲ್ಲಿ ಪಾಸ್ಟ್ರ್ ಯಾರು, ಸುಳ್ಳು ಪ್ರವಾದಿ ಯಾರು ಗೊತ್ತಾಗುತ್ತಾ? ನನಗಂತೂ ಮೊದಲೇ ಗೊತ್ತಾಗ್ತಾ ಇರಲಿಲ್ಲ, ನಾನೆಲ್ಲ ನಂಬುತ್ತಾ ಇದ್ದೆ. ಆಮೇಲೆ 2 ಪೇತ್ರ 2ನೇ ಅಧ್ಯಾಯ 1ನೇ ವಾಕ್ಯ. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು. ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಮ್ಮ ಯಾರ ಜೊತೆ ಇದ್ದೀವಿ ಅವರನ್ನು ಕೂಡ ಮೋಸ ಮಾಡ್ತಾರೆ. ಹೇಳ್ರಿ. ತಾವು ಅರಿಯೆವು ಎಂದು ಹೇಳುವವರು ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು. ಸುಳ್ಳು ಪ್ರವಾದಿಗಳಂದ್ರೆ ಪಾಪ ಮಾಡಲಿಕ್ಕೆ ಪ್ರಚೋದಿಸುವವರು, ಪಾಪ ಮಾಡಲಿಕ್ಕೆ ಪ್ರೇರಣೆ ಕೊಡುವವರು. ಏನಾಗಲ್ಲ, ಒಂದೇ ಸಲ ತಾನೆ ಏನಾಗುತ್ತೆ? ಈಗ ಪಾಸ್ಟ್ರೇನ್ ಬಂದು ನೋಡ್ತಾರ ನಮ್ಮನ್ನ? ಒಂದು ಸಲ ಸುಳ್ಳು ಹೇಳು, ಏನಾಗಲ್ಲ. ಒಂದು ಸಲ ಕಳ್ತನ ಮಾಡು, ಒಂದೇ ಸಲ ತಾನೇ ಕಳ್ತನ ಮಾಡಿದ್ದು, ಏನಾಗಲ್ಲ. ಆಮೇಲೆ ಸೇವೆ ಮಾಡುವ ಸೇವಕರನ್ನ ಹೀಯಾಳಿಸುವುದು ಕೂತ್ಕೊಂಡು. ಸೇವೆ ಮಾಡುವ ಸೇವಕರು ವಾಕ್ಯ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳೋದು, ಇದೆಲ್ಲ ಸೈತಾನ್ನಿಂದ ಬರುದಾ ದೇವರಾತ್ಮನಿಂದ ಬರುದು? ದೇವರಾತ್ಮ ಹಂಗೆ ಮಾತಾಡ್ತಾನ? ಸೇವೆ ಮಾಡುವ ಸೇವಕರನ್ನ ಮಿಮಿಕ್ರಿ ಮಾಡೋದು. ಎಲೀಷನಿಗೆ ಬೋಳು ಮಂಡೆ ಅಂದದಕ್ಕೆ
5-6 ಕರಡಿಗಳು ಬಂದು ಆ ಮಕ್ಕಳನ್ನ ಪೂರ ತಿಂದು ಬಿಟ್ಟಿತ್ತು. ಗೊತ್ತಾ ನಿಮಗೆ? ಬೈಬಲ್ ಓದ್ರೆ ಗೊತ್ತಾಗುತ್ತೆ, ಹೆದರಿಕೆ ಬರುತ್ತೆ. ಯಾವಾಗ ನಮ್ಮ ಭಯ ಬರೋದಿಲ್ಲ ಗೊತ್ತಾ? ಬೈಬಲ್ ಓದದೇ ಇರೋದ್ರಿಂದ ಭಯ ಬರೋದಿಲ್ಲ. ಎಲಿಷನಿಗೆ ಏನು ಹೇಳಿದ್ದು? ಅವನು ಹೋಗ್ತಾ ಇರುವಾಗ, ಗುಡ್ಡ ಹತ್ತಿ ಹೋಗ್ತಾ ಇರುವಾಗ ಮಕ್ಕಳು ಸೇರ್ಕೊಂಡು ಬೋಳ್ ಮಂಡಿಯವರೇ ಅಂದದ್ದು. ಇಮ್ಮಿಡಿಯೇಟ್ ಆಗಿ ಕರಡಿ ಬಂದು ಅಷ್ಟು ಮಕ್ಕಳನ್ನ ತಿಂದು ಬಿಟ್ಟಿತ್ತು. ದೇವರಿಗೆ ಮಕ್ಕಳ ಮೇಲೆ ಕರುಣೆ ಇಲ್ವಾ? ದೇವರ ಸೇವಕರನ್ನ ಹೀಯಾಳಿಸಿದ್ರೆ, ದೇವ ಸೇವಕರಿಗೆ ಮೋಶೆಗೆ ಸ್ವಂತ ಅಕ್ಕ ಹೇಳಿದ್ದು, ನೀ ಮಾತ್ರ ಅಭಿಷಕ್ತನ, ನಿಂಗೆ ಮಾತ್ರ ದೇವ್ರ ಕನಸಲ್ಲಿ ಹೇಳೋದಾ ಅಂತ ಕೇಳಿದ್ದು. ಮೈಯೆಲ್ಲ ತೊನ್ನತ್ತಿತ್ತು. ಇವತ್ತು ಭಯ ಇಲ್ಲದೆ ಆಶೀರ್ವಾದ ಕಳ್ಕೊಳ್ಬೇಡ್ರಿ. ದೇವ್ರಿಗೆ ಭಯ ಪಡ್ರಿ. ಸೇವಕರನ್ನ ಪ್ರೀತಿಸಿರಿ, ಗೌರವಿಸಿರಿ. ಮಿಮಿಕ್ರಿ ಮಾಡಕ್ಕಲ್ಲ, ಮಾರ್ಕ್ ಹಾಕಕ್ಕಲ್ಲ ನಿನ್ನನ್ನು ಅಲ್ಲಿ ಕೂರಿಸೋದು, ಸೇವಕರನ್ನ ಹೀಯಾಳಿಸೋದು. ಅವರು ವಾಕ್ಯ ಕೊಟ್ಟರು 2ನೇ ಅಧ್ಯಾಯ, ನಾನು ಅಭಿಷೇಕಿಸಿದವನಿಗೆ ವಿರೋಧವಾಗಿ ಭೂಪತಿಗಳು ಸನ್ನದ್ಧವಾಗಿ ನಿಂತರೂ ದೇವ್ರು ಬಿಡಲ್ಲ. ನಿನ್ನ ಹತ್ರ ಏನಲ್ಲ ಜ್ಞಾನ ಇರಬಹುದು, ಒಳ್ಳೆ ಮನಸ್ಸು ಕರಗುವ ಹಾಗೆ ನೀನು ಮಾತಾಡ್ಬೋದು, ನಿನ್ನನ್ನು ಪಾಲಿಶ್ ಮಾಡಿ ಮಾತಾಡ್ಬೋದು. ದೇವ್ರು ನೋಡ್ತಾನೆ. ಆಮೇನ್. ಇದೆಲ್ಲ ದೇವ್ರ ಮುಂದೆ ನಿಲ್ಲೋದೇ ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸುಳ್ಳು ಪ್ರವಾದಿಗಳು ಯಾವಾಗಲೂ ಏನು ಮಾಡ್ತಾರೆ ಗೊತ್ತಾ? ಅವರು ಪಾಪಕ್ಕೆ ಪ್ರೇರೇಪಿಸ್ತಾರೆ, ಸೇವಕರಿಗೆ ವಿರುದ್ಧವಾಗಿ ಮಾತಾಡ್ತಾರೆ, ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ. ನಾವು ನಂಬಬಾರ್ದು. ನಿಮಗೆ ವಿವೇಚಿಸುವ ಆತ್ಮ ದೇವ್ರು ಕೊಡ್ಲಿಲ್ವಾ? ಇಷ್ಟು ಸ್ಪೀಚ್ ಮಾಡ್ತೀನಲ್ಲ, ಯಾವ ಸರಿ ಯಾವ ತಪ್ಪು ಅಂತ ನೀವು ಅರಿತುಕೊಳ್ಬೇಕು. ಆಮೇನ್. ನಷ್ಟ ಆಗೋದು ದೇವರಿಗೂ ಇಷ್ಟ ಇಲ್ಲ, ಸೇವಕರಿಗೂ ಇಷ್ಟ ಇಲ್ಲ. ಆಮೇನ್. ಹಾಲೆಲೂಯ್ಯ. ಓದ್ರಿ ಫಸ್ಟಿಂದ ಇನ್ನೊಮ್ಮೆ ಆ ವಾಕ್ಯ ಎಲ್ರಿಗೂ ಅರ್ಥ ಆಗುವ ಹಾಗೆ ಓದ್ರಿ. ಆದರೆ ಇಸ್ರಾಯೇಲರಲ್ಲಿಯೂ ಕೂಡ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನ ಮಾಡ್ತಾರೆ. ಯಾವುದು? ನಿಮ್ಮ ಹತ್ರ ಬಂದು ನೋಡ್ರಿ, ಈ ಕೆಲವರು ವಾಕ್ಯ ಕೇಳ್ತಾರೆ, ಅವ್ರು ಸರಿಯೋ ತಪ್ಪೋ ಮನೆಗೆ ಹೋಗಿ ಬೈಬಲ್ ಓದಿ ಅವರು ಸಂತೋಷ ಪಡ್ತಾರೆ. ಹೀಗೆಲ್ಲ ಮಾತಾಡಕ್ಕೆಲ್ಲ ಹೋಗೋದಿಲ್ಲ. ಎಷ್ಟು ತಗ್ಗಿಸಿಕೊಳ್ತಾರೆ ವಾಕ್ಯಕ್ಕೆ. ವಾಕ್ಯವನ್ನು ಉಲ್ಟಾ ಮಾಡಿ ಮಾತಾಡೋದಲ್ಲ. ಇದು ದೇವ್ರ ವಾಕ್ಯ. ಇದಕ್ಕೆ ವಿರೋಧವಾಗಿ ನಿಂತ್ರೆ ನಿನ್ನನ್ನು ಅಟ್ಟಾಡಿಸ್ಕೊಂಡು ಹೊಡಿತದೆ. ಇದಕ್ಕೆ ವಿಧೇಯನಾಗಿ ನಿಂತ್ರೆ ಸಕಲ ಸಮೃದ್ಧಿ ನಿನ್ನ ಮನೆಯಲ್ಲಿ ಬರುತ್ತೆ, ಸಕಲ ಸಮೃದ್ಧಿ. ಆಮೇನ್. ಸುಳ್ಳು ಬೋಧಕರ ವಿಷಯದಲ್ಲಿ ಇನ್ನು ಮುಂದೆ ಎಚ್ಚರ ಆಗಿರ್ರಿ. ದೇವರು ಯಾವಾಗಲೂ ನಮಗೆ ಮೋಸ ಮಾಡಿಲ್ಲ, ಮನುಷ್ಯರು ಮೋಸ ಮಾಡೋದು. ಆಮೇನ್. ಕೀರ್ತನೆ 86:11 ಹೇಳುತ್ತೆ, ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ತತೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಡೆಯುವೆನು. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ್ಯ. ಯಾರ ವಿಷಯ ಬೇಡ ನಿಮಗೆ. ವಾಕ್ಯ ನಿಮ್ಮ ಮಂಡಲಿ ಕಾರ್ಯ ಮಾಡಿದ್ರೆ ನೀವು ನೆನ್ನೆಸದ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೀತದೆ, ನೀವು ಎಣ್ಣಿಸದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೀತದೆ. ಆಮೇಲೆ ನಮಗೇನು ಬೇಕಾಗಿದೆಯೋ ನಾವು ಕರ್ತನ ಪಾದದಲ್ಲಿ ಕೇಳಬೇಕು, ವೆಯ್ಟ್ ಮಾಡಬೇಕು. ಆದಾಮನನ್ನು ದೇವರುಂಟು ಮಾಡಿದ್ರು, ಹೌದಾ? ಉಂಟು ಮಾಡಿದ ತಕ್ಷಣ ಅವಳನ್ನು ಉಂಟು ಮಾಡಲಿಲ್ಲ. ಕರೆಕ್ಟ್ ಆಲೋಚನೆ ಮಾಡಿ ಕೇಳ್ರಿ. ಆದಾಮನನ್ನು ಉಂಟು ಮಾಡಿ ಅವನಿಗೆ ಹೆಸರು ಕೊಟ್ಟು ಸಕಲ ಪ್ರಾಣಿಗಳನ್ನು ಉಂಟು ಮಾಡಿ ಆದಾಮನಿಗೆ ಹೆಸರಿಡ್ಲಿಕ್ಕೆ ಹೇಳಿದರು. ಒಂದೊಂದಕ್ಕೆ ಹೆಸರಿಡು. ಹುಲಿ, ನಾಯಿ, ಸಿಂಹ, ಚಿರತೆ, ಅವನ ಹೆಸರಿಟ್ಟದ್ದೇ ಆಯ್ತು ಇವತ್ತು. ಆ ನಂತರ ಆದಾಮನಿಗೆ ಕೇಳಿದ್ರು, ಇದರಲ್ಲಿ ಯಾವ್ದು ನಿನಗೆ ಸರಿ ಆಗುತ್ತೆ ಅಂತ. ತುಂಬ ಟೈಮ್ ತಗೊಂಡಿತ್ತು. ನೀವು ಅಲ್ಲಿ ಓದಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಓದ್ಬೇಡಿ, ಮನೆಗೆ ಹೋಗಿ ನೋಡ್ರಿ. ತುಂಬ ಟೈಮ್ ತಗೊಂಡಿದೆ. ನಿನಗಿದ್ರಲ್ಲಿ ಯಾವ್ದು ಸರಿ ಆಗುತ್ತೆ ಕೇಳಿದ್ರಿ, ಈ ಕಡೆ ಗಮನ ಕೊಡ್ರಿ. ಅವನು ಹೇಳಿದ, ಹುಲಿ ಸರಿ ಆಗ್ತಾ ಇಲ್ಲ, ಚಿರತೆ ಸರಿ ಆಗ್ತಾ ಇಲ್ಲ, ಜಿಂಕೆ ತಂದು ನಿಲ್ಸಿದ್ರು, ಸರಿ ಆಗಲಿಲ್ಲ. ನೋಡಿ, ಅವನಿಗೆ ಆವಾಗಲೂ ಬುದ್ಧಿ ಇತ್ತು ನೋಡ್ರಿ. ಅದಕ್ಕೆ ಹೇಳೋದು, ದೇವರೊಟ್ಟಿಗಿದ್ರೆ ಬುದ್ಧಿ ಬರುತ್ತೆ. ಎಲ್ಲ ಒಪ್ಪಲಿಲ್ಲ, ನಮ್ಮ ಕಣಂಗೆಲ್ಲ ಕಾಂಜಿ ಪಿಂಜಿ ಒಪ್ಪುದಿಲ್ಲ ಅವನು. ಆದಮ್ಮ ಯಾವುದೂ ಒಪ್ಪಲಿಲ್ಲ. ಈಗ ಬ್ಯೂಟಿಫುಲ್ ಜಿಂಕೆನಾರು ಒಪ್ಪಬೋದಿತ್ತಲ್ಲ ಅವನು, ನನ್ನ ಬಾಳ ಸಂಗಾತಿ ಇದೆ ಆಗಲಿ ದೇವ್ರೆ ಅಂತ. ಒಪ್ಪಲಿಲ್ಲ. ಅದಕ್ಕೆ ದೇವ್ರ ಮಕ್ಕಳು ಬಂದದ್ದೆಲ್ಲ ಒಪ್ಪೋದಲ್ಲ,
ದೇವರ ಸನ್ನಿಧಾನದಲ್ಲಿ ಕುಳಿತು ಆದಮ್ಮ ತುಂಬ ಟೈಮ್ ಕಾದ. ಆಗ ದೇವರಿಗೆ ಗೊತ್ತಾಯ್ತು, ಇವಳು ಯಾವುದಕ್ಕೂ ಒಪ್ಪಲ್ಲ, ಇವನಿಗೆ ಸರಿ ಬೀಳುವ ಸಹಕಾರಿಣಿಯನ್ನು ಉಂಟು ಮಾಡುವೆನು ಎಂದು ಅವನಿಗೆ ಗಾಢ ನಿದ್ರೆಯನ್ನು ಬರಿಸಿ ಅವನ ಪಕ್ಕೆಲುಬಲ್ಲಿ ಒಂದು ತೆಗೆದುಕೊಂಡು ಆತನ ಎಲುಬಿನಿಂದ ತೆಗೆದಂಥ ಇವಳನ್ನು ನಾರಿ ಅಂತ ಕರೆದು ಹತ್ರ ತಂದು ನಿಲ್ಲಿಸಿದಾಗ ಆದಾಮ ಹೇಳ್ತಾನೆ, ಸೀಕ್ ಸರಿ ಆಯಿತು. ಆಮೆನ್, ಆಮೆನ್, ಹಲ್ಲೆಲೂಯಾ. ವೆಯ್ಟ್ ಮಾಡಬೇಕು, ನಾವು ಮನೆ ಕಟ್ಟಕ್ಕೆ ವೆಯ್ಟ್ ಮಾಡಬೇಕು, ಮಕ್ಕಳಾಗಲಿಕ್ಕೆ ವೆಯ್ಟ್ ಮಾಡಬೇಕು, ಮದುವೆ ಆಗಲಿಕ್ಕೆ ವೆಯ್ಟ್ ಮಾಡಬೇಕು. ಆಮೆನ್. ಒಳ್ಳೆ ಕಾರ್ಯಗಳನ್ನು ಮಾಡಬೇಕಾದ್ರೆ ಪಾದದಲ್ಲಿ ಬಂದು ಪವಿತ್ರ ಆತ್ಮನಿಂದ ವೆಯ್ಟ್ ಮಾಡಬೇಕು. ಪವಿತ್ರ ಆತ್ಮನ ಹತ್ರ ಕೇಳಬೇಕು, ಆತ್ಮನೇ ನನಗೆ ದಾರಿ ತೋರಿಸಿ. ಅದಕ್ಕೆ ವಾಕ್ಯ ಹೇಳುತ್ತೆ 86:11 ಏನು ಹೇಳಿದೆ? ಯೆಹೋವನೇ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವೆನು. ಆಮೆನ್, ಆಮೆನ್. ಯಾರೆಲ್ಲ ವಾಕ್ಯವನ್ನ ನಿಮ್ಮ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಡೀತೀರೋ ದೇವರ ಆಶೀರ್ವಾದ ಕಾಣ್ತೀರಿ. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು. ಇದು ಬಹಳ ಇಂಪಾರ್ಟೆಂಟ್. ನಿನ್ನ ಹೆಸರಲ್ಲಿ ಭಯಭಕ್ತಿ ಉಳ್ಳವನು, ಭಯಭಕ್ತಿ ಉಳ್ಳವಳು ನಾವಾಗಿರ್ಬೇಕು. ಆಮೇನ್. 80 ವರ್ಷದ 60 ವರ್ಷದ ಅಜ್ಜಿ ಆದರೂ ಅದನ್ನೇ ಹೇಳಬೇಕು, ಸ್ವಾಮಿ ನಿನ್ನ ನಾಮದಲ್ಲಿ ಭಯಭಕ್ತಿ ಉಳ್ಳವಳಾಗಿರಬೇಕು. ಆಮೇನ್. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಭಯಭಕ್ತಿ ಇದ್ದರೆ ನೀನೇನು ಕೇಳಬೇಡ, ಮನೆ ಬಾಗಿಲು ಮುಂದೆ ಎಲ್ಲ ಬಂದುಬಿಡುತ್ತೆ. ಆಮೇನ್. ಭಯ ಭಕ್ತಿ ದೇವ್ರ ಹತ್ರ ಇರಬೇಕು. ನಿನ್ನಲ್ಲಿ ಏಕ ಮನಸ್ಸನ್ನು ದೇವರು ನಮಗೆ ಅನುಗ್ರಹಿಸಬೇಕು. ಆಮೇನ್, ಹಲ್ಲೆಲೂಯಾ. ಕೀರ್ತನೆ 101:6. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ಅರ್ಥ ಮಾಡ್ಕೊಳ್ರಿ, ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು. ಸೇವೆ ಮಾಡಬೇಕಾದ್ರೆ ಕರ್ತನಲ್ಲಿಯೂ ಸೇವೆಯಲ್ಲಿಯೂ ನಂಬಿಗಸ್ತರಾಗಿರ್ಬೇಕು. ಅರ್ಥ ಆಗ್ತಿದ್ಯಾ? ಸೇವೆ ನೋಡ್ರಿ, ಸೇವೆ ಕೊಡೋದು ದೇವ್ರು ಎಷ್ಟೊತ್ತಿಗೆ ಕೊಡ್ತಾನೆ, ಕಳ್ಕೊಳ್ಳೋದಿದೆ ಅಲ್ಲ ಸೇವೆ ಅದರಷ್ಟು ದೊಡ್ಡದ್ದು. ನಾನು ಅದನ್ನು ಎಕ್ಸ್ಪ್ಲೈನೇ ಮಾಡೋಕ್ಕೆ ಹೋಗಲ್ಲ. ಅದು ನಷ್ಟ ಅಂದರೆ ಕೋಟಿ ಅಲ್ಲ, ನಮ್ಮ ಇಡೀ ಜೀವಿತ ಕಾಲವೇ ನಷ್ಟ. ಅದು ಸೇವೆ ಕೊಡುವಂಥದ್ದು ಮನುಷ್ಯನಲ್ಲ, ದೇವರು ನಿನ್ನನ್ನು ನನ್ನ ಸನ್ನಿಧಿಯಲ್ಲಿ ನಂಬಿಗಸ್ತರಾಗಿರ್ತಾರೆ ಅಂತ ಕೊಡ್ತಾರೆ. ನಮ್ಮ ಸಮಾಧಾನ ಹಾಳು ಮಾಡಲಿಕ್ಕೆ, ನಮ್ಮನ್ನು ನಾಶ ಮಾಡಲಿಕ್ಕೆ ಸೈತಾನಿಗೆ ಅವಕಾಶ ಕೊಡಬಾರ್ದು. ಕಳೆದು ಹೋಯ್ತಾ ದೇವ್ರ ಹತ್ರ ಹೇಳಬೇಕು, ಒಂದು ಸಲ ಕೊಟ್ಟು ನೋಡು, ಮತ್ತೆ ನಾನು ನಂಬಿಗಸ್ತರಾಗಿರ್ತೀವಿ. ನನ್ನ ಜೀವಮಾನ ಪರ್ಯಂತ ನಿನಗೆ ಅಪನಂಬಿಗಸ್ತರಾಗೋದಿಲ್ಲ ದೇವ್ರೆ, ನೀವು ಅದನ್ನು ಕೊಟ್ಟು ನೋಡ್ರಿ. ಈಗ ನಾನು ಬದಲಾಗಿದ್ದೇನೆ ಅಂದರೆ ನನ್ನ ದೇವರು ಕೊಟ್ಟೇ ಕೊಡ್ತಾರೆ. ಆಮೆನ್, ಹಲ್ಲೆಲೂಯಾ. ವಾಕ್ಯ ಏನು ಹೇಳುತ್ತೆ? 101:6. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ನನ್ನ ಸನ್ನಿಧಿಯಲ್ಲಿ ಅಪನಂಬಿಗಸ್ತರನ್ನ ದೇವರು ಓಡಿಸಿ ಬಿಡ್ತಾರೆ, ನಂಬಿಗಸ್ತರನ್ನ ಸಭೆಯಲ್ಲಿಡ್ತಾರೆ ದೇವರು. ಆಮೇನ್. ನಾವೆಲ್ಲರೂ ನಂಬಿಗಸ್ತರು. ಆಮೇನ್. ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಜೀವಿತದಲ್ಲಿ ನಡೆದಿದೆ. ನಿಮ್ಮ ಜೀವಿತದಲ್ಲಿ, ಎಲ್ಲರ ಜೀವಿತದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಅನೇಕ ಘಟನೆಗಳು ನಡೆದಿದೆ. ಅವೆಲ್ಲ ಬರೋದಿಲ್ಲ. ದೇವರ ಹತ್ರ ಕ್ಷಮೆ ಕೇಳಿದಾಗ ದೇವರು ಮತ್ತೊಂದು ಆವರ್ತಿ ನಮ್ಮ ನಂಬಿಕೆಗೆ ಒಳಗಾಗ್ತಾರೆ. ಆಮೆನ್, ಹಲ್ಲೆಲೂಯಾ. ವಾಕ್ಯ ಓದ್ರಿ ಮುಂದೆ. ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. ಸನ್ಮಾರ್ಗಿಯೇ, ಒಳ್ಳೆ ಮಾರ್ಗದಲ್ಲಿ ನಡೆಯುವವನೇ ನನ್ನ ಸೇವೆಯಲ್ಲಿರಬೇಕು. ನೀವು ನೋಡ್ರಿ, ಮೋಸ ಮಾಡಿದರೆ ಕೆಲವು ದಿನ ಗೊತ್ತಾಗಲ್ಲ, ಆದರೆ ಒಂದು ದಿನ ದೇವ್ರು ಗೊತ್ತು ಮಾಡಿಯೇ ಮಾಡ್ತಾರೆ. ಆಮೇಲೆ ಅದಕ್ಕೆ ವಾಕ್ಯ ಹೇಳುತ್ತೆ, ಗುಪ್ತವಾದದ್ದು ಒಂದೂ ಇಲ್ಲಂತೆ ದೇವ್ರ ಹತ್ರ. ರಹಸ್ಯಗಳನ್ನು ಪ್ರಕಟಪಡಿಸುವ ದೇವರು. ನೀನು ಎಷ್ಟೇ ಸೀಕ್ರೆಟ್ ಮಾಡು, ದೇವ್ರು ಬಯಲಿಗೆ ತಂದೇ ತರ್ತಾನೆ. ಎಷ್ಟು ಬೇಕಾದರೂ ನಿನ್ನ ಮನುಷ್ಯ ಜ್ಞಾನದಲ್ಲಿ ಇದು ಸೀಕ್ರೆಟ್ ಇಡ್ತೀನಿ, ಯಾರಿಗೆ ಗೊತ್ತಾಗಲ್ಲ ಅಂತಿಟ್ರು, ನನ್ನ ದೇವರು ಹೊರಗೆ ಹಾಕಿದರೆ ಅದು ಸಾಮಾನ್ಯ ಆಗಿರೋದಿಲ್ಲ. ಆಮೇನ್,
ವಾಕ್ಯ ಏನ್ ಹೇಳುತ್ತೆ? ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು, ನನ್ನ ಸೇವೆಯಲ್ಲಿರಬೇಕು. ಮೋಸಗಾರನು ನನ್ನ ಮನೆಯಲ್ಲಿಯೇ ಇರಲೇಬಾರದು. ನೋಡಿ, ಆ ದೀರ್ಘ ಹಾಕಿದ್ ನೋಡ್ರೆ ಗೊತ್ತಾಗುತ್ತೆ. ಮೋಸಗಾರನು ನನ್ನ ಮನೆಯಲ್ಲಿಯೇ ಇರಬಾರದು. ಅವಕಾಶ ಕೊಡ್ತಾರೆ ದೇವರು. 10 ಕೊಡ್ತಾರೆ, 15 ಕೊಡ್ತಾರೆ. 9 ಉಪದ್ರವ ಮಾಡಿದ್ರು, 10ನೇದು ಫಿನಿಶ್ ಮಾಡಿಬಿಟ್ರು. ಮೋಸಗಾರನು ನನ್ನ ಮನೆಯಲ್ಲೇ ಇರಬಾರದು, ಹಾ, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ಆಮೇಲೆ ಈ ವಾಕ್ಯ ಸುಳ್ಳ ಸತ್ಯನ? ಸತ್ಯವೇದದ ವಾಕ್ಯ ಸುಳ್ಳ? ಸತ್ಯವೇದ ಏನು ಹೇಳುತ್ತೆ? ಒಂದು ಚುಕ್ಕೆ ಗಡಸಾದ್ರೂ ಅದು ಏನೋ ಆಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಏನು ಬರ್ದಿದೆಯೋ ಅದೆಲ್ಲ ಸಭೆಗಳಲ್ಲಿ ನೆರವೇರುತ್ತೆ. ಆಮೇನ್, ಆಮೇನ್, ಆಮೇನ್. ಈಗ ನಾವು ದೇವ್ರ ಮಕ್ಕಳು ಸುಳ್ಳು ಹೇಳಿ ಬದುಕೋದಾದ್ರೆ ಇಷ್ಟು ಕಷ್ಟ ಬೇಕಾ? ಮೋಸ ಮಾಡಿ ಬದುಕೋದಾದ್ರೆ ಸಾಲಕ್ಕೆ ಇಷ್ಟು ಕಷ್ಟಪಡಬೇಕಾ? ದುಡ್ಡು ಕಟ್ಲಿಕ್ಕೆ ಇಷ್ಟು ಕಷ್ಟಪಡಬೇಕಾ? ಆಮೇನ್. ದೇವ್ರ ಮಕ್ಕಳು ತಲೆ ಒಡೆದು ಮೋಸ ಮಾಡಿ ಸುಳ್ಳು ಹೇಳೋದಾದ್ರೆ ನಾವೆಲ್ಲ ಕಷ್ಟದಲ್ಲಿದ್ದೀವಲ್ಲ, ಎಲ್ಲರೂ ಕೂಡ ಕಷ್ಟದಲ್ಲಿ ಬರ್ತೀವಲ್ಲ. ಸುಳ್ಳು ಹೇಳಬಾರ್ದು ಅಂತ ದೇವ್ರು ಹೇಳಕ್ ಹೋಗಿ ಸತ್ಯ ಮಾರ್ಗದಲ್ಲಿ ನಡೆಯೋದ್ರಿಂದ ಕಷ್ಟ. ನಮ್ಗೆ ಯಾಕೆ ಕಷ್ಟ? ನಮ್ಗೇನು ಐಷಾರಾಮಿ ಜೀವನ ಮಾಡೋಕ್ಕಾಗಲ್ಲ. ಡಮ್ ಡಿಮ್ ಡಾನ್ ಡುಯ್ಯ ದುಸ್ ಅಂತ ಹೇಳೋಕ್ಕಾಗಲ್ಲ. ಕಾರಣ ಏನು ಗೊತ್ತಾ? ನಾವೆಲ್ಲ ಸತ್ಯದಲ್ಲಿ ಬದುಕುವವರು, ನ್ಯಾಯದಲ್ಲಿ ಬದುಕುವವರು, ನೀತಿಯಲ್ಲಿ ಬದುಕುವವರು ನಾವು. ಆಮೇನ್. ನ್ಯಾಯ, ನೀತಿ, ಸತ್ಯ, ಧರ್ಮ. ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು. ದೇವರಿಗೆ ಸಿಟ್ಟು ಬಂದರೆ ಮೋಸಗಾರನನ್ನು ಓಡಿಸಿ ಬಿಡ್ತಾರೆ. ಆಮೇನ್. ಸುಳ್ಳುಗಾರನನ್ನು ಸ್ವಲ್ಪ ಸಮಯ ದೇವರು ಚಾನ್ಸ್ ಕೊಡ್ತಾರೆ. ಎಲ್ರಿಗೂ ಅಷ್ಟೇ ಚಾನ್ಸ್ ಕೊಡ್ತಾರೆ. ದೇವ್ರು ಚಾನ್ಸ್ ಕೊಡದೇ ಇರೋ ದೇವರಲ್ಲ, ಚಾನ್ಸ್ ಕೊಡ್ತಾರೆ. ನಾವು ಅದನ್ನು ಪಶ್ಚಾತ್ತಾಪಪಟ್ಟು ತಕ್ಕೊಂಡು ಮತ್ತೆ ಮನ ತಿರುಗ್ತೀನಿ ಅಂತ ಹೇಳಿ ಸುಮ್ಮನೆ ಬಂದು ಹೇಳೋದಲ್ಲ, ರಿಯಲ್ ಮನ ತಿರುಗಬೇಕು. ಕೀರ್ತನೆ 52:2 ಹೇಳುತ್ತೆ. 52:2. ಮೋಸಗಾರನೇ ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ, ಅಪಾಯಗಳನ್ನೇ ಕಲ್ಪಿಸುತ್ತದೆ. ಆಮೇನ್, ಆಮೇನ್. ಈ ಚೆನ್ನಾಗಿ ನಿಮ್ಗೆ ನೋಡ್ರಿ, ಇಬ್ಬರಿದ್ರೆ ಇವ್ರ ಹತ್ರ ಬಂದು ಇವ್ರಿಗೆ ಸರಿಯಾಗಿ ಮಾತಾಡೋದು, ಅವಳ ಹತ್ರ ಹೋಗೊಂಡು ಇದೆಲ್ಲ ಯಾರು ಮಾಡೋದು? ಮೋಸಗಾರ. ಯಥಾರ್ಥರ ದೇವದರ ಹಂಗೆ ಮಾಡ್ತಾರ? ಮೇನ್. ಮೋಸಗಾರನ ಮಾತುಗಳು ಕ್ಷೌರ ಕತ್ತಿ ಅಂತೆ. ನಿಮಗೆ ಗೊತ್ತೇ ಆಗೋದಿಲ್ಲ, ಚೂರೂ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಕನಸಿನಲ್ಲಿ ಸೈತಾನ್ ಬರ್ತಾನೆ ನೋಡ್ರಿ. ದೇವದೂತ ಯಾರು, ಸೈತಾನ್ ಯಾರು ನಮ್ಮ ಫೈಂಡ್ ಔಟೇ ಮಾಡೋಕ್ಕಾಗಲ್ಲ. ನಾವೆಂತ ಎಣಿಸ್ತೇವೆ, ದೇವದೂತ ಬಂದ ಅಂತ. ಕೆಲವೊಮ್ಮೆ ಸೈತಾನನು ಸೇಮ್ ಆಗಿ ಬರ್ತಾನೆ. ಎಚ್ಚರವುಳ್ಳಬೇಕು ಸಭೆ, ಎಚ್ಚರ ವಹಿಸಬೇಕು. ಮೋಸಗಾರನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ. ಅದು ನಮಗೆ ಅಪಾಯ ಕೊಡುತ್ತಂತ ಗೊತ್ತೇ ಆಗೋದಿಲ್ಲ, ಚೂರು ಗೊತ್ತಾಗೋದಿಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. 119 ಕೀರ್ತನೆ 119, ಕೀರ್ತನೆ 119, 161. ಪ್ರಭುಗಳು ನಿಷ್ಕಾರಣವಾಗಿ ನನ್ನನ್ನು ಹಿಂಸಿಸುತ್ತಾರೆ. ಸೆಕೆಂಡ್ ಭಾಗ. ನನ್ನ ಹೃದಯವು ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡುತ್ತದೆ. ಏನಾಗುತ್ತೆ? ನನ್ನ ಹೃದಯವು ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡುತ್ತದೆ. ಯಾರಾದ್ರೂ ಏನಾದ್ರೂ ಹೇಳುವಾಗ ನೀವು ವಾಕ್ಯದಲ್ಲಿ ಉತ್ತರ ಕೊಡ್ಬೇಕು. ಅದನ್ನ ಅಭ್ಯಾಸ ಮಾಡ್ರಿ. ಇವತ್ತಿಂದ ವಾಕ್ಯದಲ್ಲಿ ಉತ್ತರ ಕೊಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ಕರ್ತನ ವಾಕ್ಯ ಹಿಂಗೆ ಹೇಳುತ್ತೆ, ಹಂಗೆ ಮಾಡಬಾರ್ದು ಅಂತ ಮುಖಕ್ಕೆ ಚಪ್ಪಲೆ ಹೊಡೆದಂಗೆ ಆಗುತ್ತೆ. ನೀವು ಯಾವಾಗಲೂ ವಾಕ್ಯದಲ್ಲಿ ಉತ್ತರ ಕೊಡಿ. ಯಾರಿಗೇ ಆಗಲಿ, ಯಾರೇ ನಿಮ್ಮ ಹತ್ರ ಮಾತಾಡಿದ್ರು, ಅವ್ರು ತಪ್ಪಿಗಸ್ತರಾದರೆ ಮುಖಾಡಿ ಹಾಕೊಂಡು ಹೋಗ್ತಾರೆ. ಅವ್ರು ಒಳ್ಳೆಯವರಾದರೆ ನಿಮ್ಮ ಟೀಮ್ ಇನ್ನೂ ವಾಕ್ಯ ಹಂಚ್ಕೊಳ್ತಾರೆ. ಆಮೇನ್, ಆಮೇನ್. ನೀವು ನೋಡ್ರಿ, ವಾಕ್ಯದಲ್ಲಿ ಉತ್ತರ ಕೊಟ್ಟಾಗ ನಿಲ್ಲೋದಿಲ್ಲ ಸೈತಾನ. ಯೇಸು ಸ್ವಾಮಿ ವಾಕ್ಯ ಹೇಳಿದಾಗ ಅಲ್ವಾ ಸೈತಾನ ಓಡಿಯೋದು? ಯೇಸು ಸ್ವಾಮಿಗೆ ಏನು ಹೇಳಿದ್ರು? ನೀನು ದೇವರಾದರೆ ಈ ಕಲ್ಲನ್ನು ರೊಟ್ಟಿ ಮಾಡು ಅಂತ ಹೇಳಿದರು. ನಾವಾಗಿದ್ರೆ ಎಂತ ಮಾಡ್ತಿದ್ವಿ? ನಮ್ಗಷ್ಟು ಫಲ ಇಲ್ವಾ, ಸುಮ್ಮನೆ ನಾವು ಅಭಿಷಕ್ತರ ಕೊಡು, 1 ಅಲ್ಲ 10 ಕೊಡು, ನಾ ಮಾಡಿ ತೋರಿಸ್ತೆ ಅಂತ ಹೇಳ್ತಿದ್ವಿ. ಆದರೆ ಯೇಸು ಸ್ವಾಮಿ ಹಂಗೆ ಹೇಳಿಲ್ಲ. ಅದಕ್ಕೆ ಹೇಳೋದು ಜ್ಞಾನ ಬೇಕಂತ. ದೇವರ ಭಯ ಅದು ಜ್ಞಾನಕ್ಕೆ ಮೂಲ. ಆಮೇನ್. ಏನು ಹೇಳಿದ್ರು ಯೇಸು ಸ್ವಾಮಿ? ಮನುಷ್ಯ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ನಂಗೆ ರೊಟ್ಟಿ ಅವಶ್ಯಕತೆ ಇಲ್ಲ. ಚಪ್ಪಲೆ ಹೊಡೆದಂಗೆ ಆಯ್ತು ನೋಡಿ ಅವನಿಗೆ. ಆಮೇನ್. ಏನು ಹೇಳಿದ?
ಬಿಟ್ಟು ಹೊರಟೋದ ಅಂತೆ. ಇವತ್ತು ನೀವು ಯಾರೇ ಮಾತಾಡಲಿ ವಾಕ್ಯವನ್ನು ಹೇಳಿ ಉತ್ತರಿಸುವುದನ್ನು ಕಲಿಬೇಕು. ಆಗ ನೀವು ಇಂಪ್ರೂವ್ಮೆಂಟ್ ಆಗ್ತೀರಿ. ನಿಮ್ಮ ಹತ್ರ ಮಾತಾಡೋಕ್ಕೂ ಜನ ಭಯ ಪಡ್ತಾರೆ. ನಿಮ್ಮ ಹತ್ರ ಮಾತಾಡ್ಕಾದ್ರೆ ಯೋಚನೆ ಮಾಡ್ತಾರೆ, ಬೇಡಪ್ಪ ಅವಳು ಸಾಹಸ ಅಂದು ಬೇಡ, ಅವಳು ವಾಕ್ಯದಲ್ಲೇ ಮಾತಾಡ್ತಾಳೆ, ಅವನ ಸಾಹಸ ಅಂದು ಬೇಡ, ಅವನೇನೋ ಮಾತೆತ್ತರೆ ನಮ್ಮ ದೇವ್ರು ಹಿಂಗೆ ಹೇಳ್ತಾನೆ ಅಂತಾರೆ, ನಮ್ಮ ಬೈಬಲ್ ಹಿಂಗೆ ಹೇಳುತ್ತೆ ಅಂತಾರೆ, ಸಾಕು ಅವನ ಹತ್ರ ಬೇಡ. ಯಾಕಂದರೆ ವಾಕ್ಯಕ್ಕೆ ಹೆದರುತ್ತೆ ಸೈತಾನ. ಆಮೇಲೆ ಎಷ್ಟು ಚೆನ್ನಾಗಿದೆ ಅಲ್ಲ, ಸಿಂಪಲ್ ಸೀಕ್ರೆಟು, ಸಿಂಪಲ್ ವಾಕ್ಯದ ಥ್ರೂ ಮಾತಾಡಬೇಕು. ಒಂದು ಕೆಲಸ ಮಾಡುವಾಗ, ಒಂದು ಕ್ಲೀನಿಂಗ್ ಮಾಡುವಾಗ, ಒಂದು ಅಡಿಗೆ ಮಾಡುವಾಗ ಎಲ್ಲಿ ವಾಕ್ಯ ಹೇಳ್ತೀವಿ ನಾವು? ವಾಕ್ಯ ಹೇಳುವಾಗ ಸೈತಾನನು ಭಯ ಪಡ್ತಾನೆ. ಆಮೇನ್. ನಮ್ಮ ಜೀವಿತದಲ್ಲಿ ಹಣ ಇಲ್ದಿದ್ರೂ ಚಿಂತೆ ಇಲ್ಲ, ಆಸ್ತಿ ಅಂತಸ್ತು ಇಲ್ದಿದ್ರೂ ಚಿಂತೆ ಇಲ್ಲ, ವಾಕ್ಯ ಹೇರಳವಾಗಿರಬೇಕು. ವಾಕ್ಯ ಹೇರಳವಾಗಿದ್ದರೆ ನಿನ್ನನ್ನು ಎದುರಿಸುವುದಕ್ಕೆ ಯಾವ ಶಕ್ತಿಗೂ ಆಗೋದಿಲ್ಲ. ವಾಕ್ಯದಲ್ಲಿ ನೀನು ಮಾತನಾಡುವಾಗ ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧಗಳು ನಿನ್ನ ಮುಂದೆ ನಿಲ್ಲಕ್ಕೆ ಆಗೋದಿಲ್ಲ. ನಿನ್ನ ವಿರುದ್ಧವಾಗಿ ಮಾಡಿದ ಮಾಟ ಮಂತ್ರಗಳಾಗಲಿ, ನಿನ್ನನ್ನು ಕೆಳಗೆ ಹಾಕಬೇಕು, ನಿನ್ನನ್ನು ಸೇವೆಯಿಂದ ಹಾಳು ಮಾಡಬೇಕು ಅಂತ ಪ್ಲಾನ್ ಮಾಡಿರುವ ಸೈತಾನನ ಎಲ್ಲ ಪದ್ಧತಿಗಳು ನಾಶವಾಗೋದೇ ದೇವರ ವಾಕ್ಯದಿಂದ. ಹಲ್ಲೆಲೂಯಾ. ನಂಬುವ ದೇವ ಮಕ್ಕಳು ಗಟ್ಟಿಯಾಗಿ ಕರಗಳನ್ನು ತಟ್ಟುತ್ತಾ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಆ ವಾಕ್ಯ ನಿನ್ನಲ್ಲಿ ಕಾರ್ಯ ಮಾಡಲಿ. ಯೇಸು ಹೇಗೆ ಆ ವಾಕ್ಯವನ್ನು ಹೇಳಿ ಸೈತಾನನನ್ನು ಗದರಿಸಿದನು, ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ಇನ್ನು ಮುಂದೆ ಬರುವ, ಇನ್ನು ಮುಂದೆ ಸಂಭವಿಸುವ, ಇನ್ನು ಮುಂದೆ ಆಗ್ಲಿಕ್ಕಿರುವ ಯಾವುದೇ ಘಟನೆಗಳನ್ನು ನೀನು ಕಂಡಾಗ ನಿನ್ನ ಬಾಯಿಂದ ವಾಕ್ಯಗಳು ಹೊರಡಲಿ. ಈ ಬಾಯಿ ಕತ್ತಿಯಾಗಿರುವ ವಾಕ್ಯಗಳು ಹರಬ ಶಕಲದ ರಬಲ. ಎಲ್ಲರೂ ಎದ್ದು ನಿಂತು ಆ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ದೇವರೇ, ಈಗೋ ಇವತ್ತೇ ಒಪ್ಪಿಸಿಕೊಡ್ತಾ ಇದ್ದೇನೆ, ಇನ್ನು ಮುಂದೆ ಸೈತಾನನು ನನ್ನನ್ನು ವಂಚಿಸಬಾರದು. ಅಪ್ಪ, ನನ್ನ ಕುಟುಂಬವನ್ನು ವಂಚಿಸಬಾರ್ದು, ನನ್ನ ಬಿಸ್ನೆಸ್ಸನ್ನು ವಂಚಿಸಬಾರ್ದು, ನನ್ನ ಮಕ್ಕಳನ್ನು ವಂಚಿಸಬಾರ್ದು. ಈಗೋ ಕರ್ತನೆ, ವಾಕ್ಯವನ್ನು ಹೇಳಿ ಅಪ್ಪ ನಿನ್ನ ಮುಂದೆ ನಾವು ಪ್ರಾರ್ಥಿಸಿರಿ. ಕರ್ತನ ಮುಂದೆ ನಿಮ್ಮ ಹೃದಯದಲ್ಲಿ ಏನಿದೆಯೋ ಅದನ್ನು ಹೊಯ್ಯಿರಿ. ನಿನ್ನಲ್ಲಿ ವಾಕ್ಯ ಇದ್ದರೆ ನೀನು ಸೋಲೋದಿಲ್ಲ, ನಿನ್ನಲ್ಲಿ ವಾಕ್ಯ ಇದ್ದರೆ ನೀನು ಬಿದ್ದು ಹೋಗೋದಿಲ್ಲ, ನಿನ್ನಲ್ಲಿ ವಾಕ್ಯ ಇದ್ದರೆ ನಿನ್ನನ್ನು ಯಾರು ಎದುರಿಸ್ಲಿಕ್ಕೆ ಆಗಲ್ಲ, ನಿನ್ನಲ್ಲಿ ವಾಕ್ಯ ಇದ್ದರೆ ನಿನ್ನನ್ನು ಅವಮಾನ ಪಡಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕರ್ತನು ಬಿಟ್ಟು ನಿನಗೆ ಬೇರೆ ಏನು ಬೇಡ. ಕರ್ತನೊಬ್ಬನೇ ಸಾಕು ನಿನ್ನ ಜೀವಿತಕ್ಕೆ. ಕಳೆದು ಹೋದದನ್ನು ದೇವರು ಹಿಂತಿರುಗಿಸಿ ಕೊಡುವ ದೇವರು. ವಾಕ್ಯದ ಕೂಡ ಮಾತನಾಡು. ಅದು ಶರೀರ ಕೀಲು ಮಚ್ಚೆಗಳನ್ನು ಹಾದು ಹೋಗುವ ವಾಕ್ಯ. ಪ್ರಾರ್ಥಿಸಿರಿ ಗಟ್ಟಿಯಾಗಿ ಶಬ್ದ ತೆಗೆದು. ರೀಕಲಾದರ ಗಡ ರಮನ. ಇನ್ನೊಂದು ಅವಕಾಶ ನಿಮ್ಮ ಜೀವಿತದಲ್ಲಿ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರಿಗೆ ಹೇಳೋಣ, ಸ್ವಾಮಿ ನೀನು ಮಹಾಭಯಂಕರನು. ಇವತ್ತು ಕರ್ತನೆ ನಿನ್ನ ಮುಂದೆ ಬಂದಿದ್ದೇವಪ್ಪ. ಅಪ್ಪ, ನನ್ನನ್ನು ಪ್ರಸನ್ನ ಮುಖದಿಂದ ನೋಡು. ಒಮ್ಮೆ ನನ್ನನ್ನು ನೆನಪು ಮಾಡಿಕೋ ದೇವರೇ. ಹೇಳ್ರಿ ದೇವ್ರು ನೆನಪು ಮಾಡಿಕೊಂಡ್ರೆ ಈ ಲೋಕದಲ್ಲಿ ಯಾರು ನೆನಪು ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆತನ ಮುಂದೆ ಕೂಗ್ರಿ, ದೇವರೇ ನಿನ್ನ ಶರೀರ ರಕ್ತದಲ್ಲಿ ಕೈ ಹಾಕ್ಲಿಕ್ಕೆ ಬರ್ತಾ ಇದ್ದೀನಿ. ಇದು ಕಲ್ವಾರಿ ಗ್ರೇಸ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯ ಮೇಜ್ ಅಲ್ಲ ಅಪ್ಪ. ಅಂದು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಯೇಸುವೆ ನಿನ್ನ ಶರೀರ, ಅದು ನಿನ್ನ ಸುರಿಸಿದ ರಕ್ತ. ಅದು ಅದರಲ್ಲಿ ಕೈ ಹಾಕಬೇಕಾದ್ರೆ ನಿನ್ನಲ್ಲಿ ನಡುಕ ಉಂಟಾಗಬೇಕು. ಶುದ್ಧೀಕರಣಕ್ಕಾಗಿ ಪ್ರಾರ್ಥಿಸಿರಿ. ಒಂದು ನಿಮಿಷ ಈಗ ನಿಮ್ಮ ಸಮಯ. ಯಾರು ಪ್ರಾರ್ಥಿಸದೆ ಅದರಲ್ಲಿ ಕೈ ಹಾಕಬೇಡ್ರಿ. ಯಾರು ತಪ್ಪನ್ನು ಕ್ಷಮೆ ಕೇಳದೆ ಕೈ ಹಾಕಬೇಡ್ರಿ. ಅಪ್ಪ, 1 ತಿಂಗಳು ಲೋಕದ ಪ್ರಕಾರ ಇದ್ವಿ, 1 ತಿಂಗಳು ಲೋಕವನ್ನು ಪ್ರೀತಿಸಿದ್ವಿ, 1 ತಿಂಗಳು ನಿನಗೆ ವಿರುದ್ಧವಾಗಿ ಏನೆಲ್ಲ ಮಾತಾಡಿದ್ದೀವಿ. ಸಭೆಗೆ ವಿರುದ್ಧವಾಗಿ, ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿದನೆಲ್ಲ ದೇವರೇ, ಆ ಶಾಪ ನಮ್ಮ ಮಕ್ಕಳ ಮೇಲೆ ಬರಬಾರದು. ಆ ಶಾಪ ನನ್ನ ಕುಟುಂಬದ ಮೇಲೆ ಬರಬಾರದು. ಆ ಶಾಪ ನನ್ನ ಕೆಲಸದ ಮಂಡಲದಲ್ಲಿ ಬರಬಾರದು. ಆ ಶಾಪ ಕರ್ತನೆ ನನ್ನ ಆರೋಗ್ಯವನ್ನು ಹಿಂಸಿಸಬಾರದು.
ಕ್ಷಮಿಸಿರಿ ತಂದೆಯೇ, ಕ್ಷಮಿಸಿರಿ, ಕ್ಷಮಿಸಿರಿ ಅಪ್ಪ, ಕ್ಷಮಿಸಿರಿ ಅಪ್ಪ, ಕ್ಷಮಿಸಿರಿ. యేసయ్యా యేసయ్యా ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯಾ. యేసయ్యಾ యేసయ్ಯಾ ನಿನ್ನ ಹೆಸರೊಂದೇ ಸಾಕು యేసయ్యಾ. యేసయ్యಾ యేసయ్యా ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯಾ. యేసయ్యಾ యేసయ్ಯಾ ನಿನ್ನ ಕಣ್ಣಲ್ಲಿ ಹೆಸರೊಂದೇ ಆ ಪವಿತ್ರಾತ್ಮನ ಕಣ್ಣೀರು ಹರಿಯಲಿ, ಪಶ್ಚಾತ್ತಾಪದ ಕಣ್ಣೀರು ಹರಿದು ಹೋಗಲಿ. ನಿನ್ನ ಕಠಿಣವಾದ ಮನಸ್ಸನ್ನ ದೇವರು ನೂತನ ಪಡಿಸ್ತಾ ಇದ್ದಾರೆ. ಫರೋಹನನ ಹಾಗೆ ನಿನ್ನ ಮನಸ್ಸನ್ನ ಕಠಿಣ ಪಡಿಸಬೇಡ.